ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇಡೀ ಜಗತ್ತು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದಂತಹ ಅಥವಾ ನಿರೀಕ್ಷೆ ಮಾಡ್ತಿದ್ದಂತಹ ಫಲಿತಾಂಶ ಅಂದ್ರೆ ಇರಾನ್ ಮತ್ತೆ ಅಮೆರಿಕ ನಡುವೆ ನಡೀತಾ ಇದೆಯಲ್ಲ, ಪೀಸ್ ಟಾಕ್ಸ್, ಶಾಂತಿ ಮಾತುಕತೆ. ಅದು ಪಾಕಿಸ್ತಾನದ ನೆಲದಲ್ಲಿ, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅದು ಏನಾಗುತ್ತೆ, ಅದರ ರಿಸಲ್ಟ್ ಏನಿರುತ್ತೆ ಅಂತ ಬಹಳ ಕುತೂಹಲದಿಂದ ಇಡೀ ಜಗತ್ತು ಕಾಯ್ತಾ ಇತ್ತು. ಯಾಕೆಂದ್ರೆ ಇಡೀ ಜಗತ್ತಿನ ಮೇಲೆ ಅದು ಪರಿಣಾಮ ಬೀರುವಂತಹದ್ದು. ಕೊನೆಗೂ ಅದು ವಿಫಲ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಎರಡೂ ರಾಷ್ಟ್ರಗಳು ಕೊಟ್ಟಿದ್ದಾವೆ. ಇರಾನ್ ಕೊಟ್ಟಿದೆ, ಅಮೆರಿಕನು ಕೊಟ್ಟಿದೆ. ಆ ಮೂಲಕ ಮಾತುಕತೆಗಳು ಮುರಿದು ಬಿದ್ದಿದ್ದಾವೆ. ಹಾಗಾದ್ರೆ ಮುರಿದು ಬೀಳಲು ಕಾರಣಗಳು ಏನು, ಯಾರು ಕಾರಣ, ಪ್ಲಸ್ ಮುಂದೇನಾಗಬಹುದು, ಯಾವ ನಿಟ್ಟಿನಲ್ಲಿ ಇರಾನ್ ಯೋಚನೆ ಮಾಡ್ತಾ ಇದೆ, ಯಾವ ನಿಟ್ಟಿನಲ್ಲಿ ಅಮೆರಿಕ ಯೋಚನೆ ಮಾಡ್ತಾ ಇದೆ, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊದಲಿಗೆ ಶಾಂತಿ ಮಾತುಕತೆಗಳು 40 ದಿನಗಳ ಒಂದು ಫಿಯರ್ಸ್ಫುಲ್ ಫೈಟ್ ನಂತರ, ಒಂದು ಭಯಂಕರವಾದ ಯುದ್ಧದ ನಂತರ ಒಂದು ಶಾಂತಿ ಒಪ್ಪಂದಕ್ಕೆ ಬಂದರು ಅಥವಾ ಯುದ್ಧ ವಿರಾಮಕ್ಕೆ ಬಂದರು. ಯುದ್ಧ ವಿರಾಮಕ್ಕೆ ಬರೋದ್ರಲ್ಲೇ ಸಾಕಷ್ಟು ಸರ್ಕಸ್ ಆಯ್ತು. ಯಾಕೆಂದ್ರೆ ಪಾಕಿಸ್ತಾನದಂತಹ ದೇಶವನ್ನ ಅಮೆರಿಕ ದುಂಬಾಲು ಬಿದ್ದು ಬೇಡ್ಕೊಳ್ಬೇಕಾಯ್ತು. ಯಾಕಂದ್ರೆ ಅಮೆರಿಕ ಅಂತೂ ಸುಸ್ತು ಹೊಡೆದೋಯ್ತು. ಯಾಕಂದ್ರೆ ಇರಾನ್ ಕಡೆಯಿಂದ ಈ ಮಟ್ಟದ ಪ್ರತಿರೋಧ ಮತ್ತು ಪ್ರತಿ ದಾಳಿಯನ್ನ ಅಮೆರಿಕ ನಿರೀಕ್ಷೆ ಮಾಡಿರಲಿಲ್ಲ. ಅದಂತೂ ಸತ್ಯ. ಬಟ್ ಎನಿ ಹೌ 40 ದಿನಗಳ ನಂತರ ಒಂದು ಸೀಸ್ ಫೈರ್ ಅಂತ ಆಯ್ತು, ಯುದ್ಧ ವಿರಾಮ ಅಂತ ಆಯ್ತು. ಸೊ ಅದರ ಭಾಗವಾಗಿ 14 ದಿನಗಳ ಯುದ್ಧ ವಿರಾಮದ ನಡುವೆ ಒಂದು ಶಾಂತಿ ಮಾತುಕತೆ ಆಗಬೇಕು. ಅದನ್ನ ಈ ಯುದ್ಧ ವಿರಾಮವನ್ನ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಪರ್ಮನೆಂಟ್ ಆಗಿ ಯುದ್ಧವನ್ನ ಮುಗಿಸಿಕೊಳ್ಳಬೇಕು ಅನ್ನೋದು ಆ ಶಾಂತಿ ಮಾತುಕತೆಗಳ ಉದ್ದೇಶ ಆಗಿತ್ತು. ಸೊ ಎಲ್ಲಿ ಸೇರೋದು ಅಂದ್ರೆ, ಯುದ್ಧ ವಿರಾಮ ಮಾಡಿಸಿದ್ದು ಪಾಕಿಸ್ತಾನ ಅಲ್ವಾ. ಹಾಗಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿಯೇ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗಳು ನಡೀಬೇಕು ಅಂತ ನಿರ್ಧಾರ ಆಯಿತು. ಕಳೆದ ಶುಕ್ರವಾರವೇ ಶಾಂತಿ ಮಾತುಕತೆ ಆರಂಭ ಆಗಬೇಕಿತ್ತು. ಬಟ್ ಲೆಬನಾನ್ ಮೇಲೆ ಇಸ್ರೇಲ್ ಶಾಂತಿ ಯುದ್ಧ ವಿರಾಮದ ನಡುವೆ ದಾಳಿ ಮಾಡಿದ ಕಾರಣಕ್ಕೆ ಅದು ಒಂದು ದಿನ ಮುಂದಕ್ಕೆ ಹೋಗಿ ಶನಿವಾರಕ್ಕೆ ಶಾಂತಿ ಮಾತುಕತೆಗಳು ಆರಂಭ ಆಯಿತು. ಅಮೆರಿಕದ ಕಡೆಯಿಂದ ಜೆ.ಡಿ. ವೆನ್ಸ್, ಅಮೆರಿಕದ ಉಪಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ನಿಯೋಗ ಬಂತು. ಈ ಕಡೆ ಇರಾನ್ ಕಡೆಯಿಂದ ಮೊಹಮ್ಮದ್ ಗಾಲಿಬಾಫ್ ಅವರು ಇರಾನ್ ಪಾರ್ಲಿಮೆಂಟಿನ ಸ್ಪೀಕರ್, ಸರ್ವೋಚ್ಚ ನಾಯಕನ ನಂತರ ಅತ್ಯಂತ ಪವರ್ಫುಲ್ ವ್ಯಕ್ತಿ ಅಂತ ಇರಾನ್ ರಾಜಕೀಯದಲ್ಲಿ ಗುರುತಿಸಲಾಗುತ್ತೆ. ಅವರ ನೇತೃತ್ವದಲ್ಲಿ ಇರಾನ್ನ ಪ್ರತಿನಿಧಿಗಳು ಬಂದರು, ಶಾಂತಿ ಮಾತುಕತೆಗಳಿಗೆ ಕೂತರು. ಸುಮಾರು 21 ಗಂಟೆಗಳ ಸತತ ಮಾತುಕತೆ ನಡೀತು. ಊಟ, ನೀರು, ತಿಂಡಿ ಎಲ್ಲ ಟೇಬಲ್ ಮೇಲೆ, ಮಾತುಕತೆ 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 ಮಾತುಕತೆ. ಬಟ್ 21 ಗಂಟೆಗಳ ನಂತರ ದಿಢೀರಂತ ಅಮೆರಿಕದವರು ಮಾತುಕತೆಗಳನ್ನು ತ್ಯಜಿಸಿ ಹೊರಗಡೆ ಬಂದರು. ಜೆ.ಡಿ. ವೆನ್ಸ್ ಪಬ್ಲಿಕ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಮ್ಮ ಮಾತುಕತೆ ವಿಫಲ ಆಗಿದೆ. ಯಾಕೆ ಅಂದ್ರೆ ಇರಾನ್ ತನ್ನ ಪರಮಾಣು ಯೋಜನೆಗಳನ್ನ ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ, ನಾವು ಅವರ ಪರಮಾಣು ಯೋಜನೆಯನ್ನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಆ ಕಾರಣಕ್ಕಾಗಿಯೇ ಈಗ ನಾವು ಶಾಂತಿ ಮಾತುಕತೆಗಳನ್ನ ಮುರಿದು ವಾಪಸ್ಸು ಹೋಗ್ತಿದ್ದೀವಿ ಅಂತ. ಅಷ್ಟರಲ್ಲಿ ಇಸ್ರೇಲ್ ಕಡೆಯಿಂದ ಒಂದು ನ್ಯೂಸ್ ಬಂತು. ಇಸ್ರೇಲ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ಕ್ರೂರಿ ನೆತನ್ಯಾಹು ತನ್ನ ಸಹೋದ್ಯೋಗಿಗಳಿಗೆ ಹೇಳಿದಂತೆ, ನನಗೆ ಜೆ.ಡಿ. ವೆನ್ಸ್ ಫ್ಲೈಟ್ ಇಂದಾನೆ ಫೋನ್ ಮಾಡಿದ್ರು, ಯುದ್ಧ ವಿರಾಮಕ್ಕೆ ಅಥವಾ ಯುದ್ಧ ವಿರಾಮದ ನಂತರ ಏನು ಮಾತುಕತೆಗಳು ನಡೀತಾ ಇದೆ, ಶಾಂತಿ ಮಾತುಕತೆಗಳು, ಅದು ಮುರಿದು ಬಿದ್ದಿದೆ ಅಂತ. ಎರಡು ಕಾರಣ ಕೊಟ್ಟರು ನನಗೆ ಜೆ.ಡಿ. ವೆನ್ಸ್ ಅಂತ ಇಸ್ರೇಲ್ ಪ್ರಧಾನಿ ಅವರ ಕ್ಯಾಬಿನೆಟ್ ನಲ್ಲಿ ಹೇಳ್ಕೊಂಡಿರೋದು. ಏನು ಎರಡು ಕಾರಣ ನೆತನ್ಯಾಹು ಹೇಳಿದ್ದು, ಜೆ.ಡಿ. ವೆನ್ಸ್ ನನಗೆ ಹೇಳಿದ್ರು ಅಂತಂದ್ರೆ, ಒಂದು, ಈ ಪರಮಾಣು ಪ್ರೋಗ್ರಾಮ್ ಅನ್ನ ನಿಲ್ಲಿಸೋದಕ್ಕೆ ಇರಾನ್ ಸುತರಾಮ್ ಸಿದ್ಧ ಇಲ್ಲ ಅಂತ. ಎರಡನೇದು, ಹುರ್ಮುಜ್ ಸ್ಟ್ರೈಟ್ ಅನ್ನ ಯುದ್ಧ ವಿರಾಮ ಆರಂಭ ಆದ ತಕ್ಷಣನೇ ಮುಕ್ತಗೊಳಿಸಬೇಕಾಗಿತ್ತು, ಸಂಚಾರ ಮುಕ್ತಗೊಳಿಸಬೇಕಿತ್ತು. ಬಟ್ ಇರಾನ್ ಆ ಕೆಲಸ ಮಾಡಿಲ್ಲ. ಅದಕ್ಕೆ ಅಮೆರಿಕ ಸಿಟ್ಟು ಮಾಡಿಕೊಂಡು ಶಾಂತಿ ಮಾತುಕತೆಗಳನ್ನೇ ಮುರಿದು ವಾಪಸ್ ಬರ್ತಾ ಇದೆ ಅಂತ ಇಸ್ರೇಲ್ನ ಮೆಂಬರ್ಸ್ಗೆ, ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಅಥವಾ ಸಂಪುಟ ಸಭೆಯಲ್ಲಿ ನೆತನ್ಯಾಹು ಹೇಳಿರೋದು. ಬಟ್ ಜೆ.ಡಿ. ವೆನ್ಸ್ ಸ್ವತಃ ಪತ್ರಿಕಾಗೋಷ್ಠಿ ನಡೆಸಿದಾಗ ಹೇಳಿದ್ದು ಪರಮಾಣು ಒಪ್ಪಂದದ ವಿಚಾರವಾಗಿಯೇ ನಾವು ಮಾತುಕತೆಯನ್ನ ಮಧ್ಯದಲ್ಲಿ ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು
ಕೆಟ್ಟ ಸುದ್ದಿ, ಯಾಕಂದ್ರೆ ಮಾತುಕತೆ ಮುರಿದು ಬಿದ್ದಿದೆ. ಅದು ಜಾಸ್ತಿ ಕೆಟ್ಟ ಸುದ್ದಿ ಇರಾನ್ಗೆ, ಯಾಕಂದ್ರೆ ಮುಂದೆ ಅದು ಅನುಭವಿಸುತ್ತೆ ಅಂತ ಎಚ್ಚರಿಕೆಯನ್ನ ಜೆಡಿವೆನ್ಸ್ ಕೊಟ್ಟಿದ್ದು ಆಯ್ತು. ಆ ನಂತರ ಈ ಮಾತುಕತೆಗಳು ಮುರಿದ ಬಗ್ಗೆ ಒಂದಷ್ಟು ವಿಶ್ಲೇಷಣೆಗಳು ಬರೋದಕ್ಕೆ ಶುರುವಾಯಿತು. ಯಾರು ಕಾರಣ, ಏನು ನಿಜವಾದ ಕಾರಣ ಏನು ಅಂತ. ಆಗ ಒಂದೊಂದೇ ಥಿಯರಿಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಫೋನ್ ಕಾಲ್ ಬಂತು ಮಾತುಕತೆಗಳ ನಡುವೆ. 4-5 ಗಂಟೆಗಳ ಮಾತುಕತೆಯ ನಂತರ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಫೋನ್ ಕಾಲ್ ಬಂತು. ಯಾರಿಗೆ? ಜೆಡಿವೆನ್ಸ್ ಉಪಾಧ್ಯಕ್ಷ, ಅಮೆರಿಕದ ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಗೆ ಫೋನ್ ಕಾಲ್. ಎಲ್ಲಿಂದ? ಡೊನಾಲ್ಡ್ ಟ್ರಂಪ್ ಈ ಮಾತುಕತೆ, ಯುದ್ಧ ಇದ್ರೆ ಯಾವುದರ ಪರಿವೇನೇ ಇಲ್ಲದೆ ಯಾವುದೋ ಒಂದು ಕುಂಫು ಫೈಟು ಏನಂಥದ್ದು ಹೊಡೆದಾಡ್ಕೊಳ್ಳೋದು, ಆ ಒಂದು ಫೈಟ್ ನೋಡೋದಕ್ಕೆ ಹೋಗಿದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಜೆಡಿವೆನ್ಸ್ಗೆ ಫೋನ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ನಿರ್ಮಾಣ ಆಯಿತು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಈ ಜೆಡಿವೆನ್ಸ್ಗೆ ಫೋನ್ ಮಾಡಿದ ಡೊನಾಲ್ಡ್ ಟ್ರಂಪ್ ಶಾಂತಿ ಮಾತುಕತೆಗಳು ಮುರಿದು ಬೀಳಬೇಕು, ಆ ರೀತಿಯಾದಂತಹ ಷರತ್ತುಗಳನ್ನ ಇಡಿ, ಅದರಲ್ಲೂ ವಿಶೇಷವಾಗಿ ಪರಮಾಣು ಕುರಿತಾಗಿ, ಪರಮಾಣು ಯೋಜನೆ ಕುರಿತಾಗಿ ಖಡಕ್ ಆದಂತಹ ಒಂದು ಷರತ್ತುಗಳನ್ನ ಇಡಿ. ಅವರು ಒಪ್ಕೊಂಡ್ರೆ ಓಕೆ, ಅದು ಖುಷಿಯೋ ಖುಷಿ, ಯಾಕಂದ್ರೆ ಇರಾನ್ ಕತೆ ಮುಗಿದಂಗೆನೆ. ಒಪ್ಕೊಂಡಿಲ್ಲ ಅಂದ್ರೆ ಎದ್ದು ಬರ್ತಾ ಇರಿ, ಬೇರೆ ಏನು ಮಾತಾಡಬೇಡಿ ಅಂತ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಆದೇಶ ಜೆಡಿವೆನ್ಸ್ಗೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅಷ್ಟೊತ್ತು ಯಾವುದೋ ಫೈಟ್ ನೋಡ್ಕೊಂಡಿದ್ದಂತಹ, ಕಿಕ್ ಬಾಕ್ಸಿಂಗ್ ರೀತಿಯ ಫೈಟಿಂಗ್ ನೋಡ್ಕೊಂಡಿದ್ದಂತಹ ವ್ಯಕ್ತಿಗೆ ದಿಢೀರ್ ಅಂತ ಫೋನ್ ಮಾಡಿ ಜೆಡಿವೆನ್ಸ್ಗೆ ಹೀಗೆ ಹೇಳಬೇಕಾದ ಅನಿವಾರ್ಯತೆ ಏನು ಬಂತು ಅಂದ್ರೆ ಅದಕ್ಕೊಂದೊಂದಷ್ಟು ಮಾಹಿತಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಕಾಲ್ ನೆತನ್ಯಾಹು ಕಡೆಯಿಂದ ಬಂದಿದೆ, ಪ್ಲಸ್ ಇನ್ನೊಂದಷ್ಟು ಜನರ ಕಡೆಯಿಂದ ಫೋನ್ ಕಾಲ್ ಬಂದಿದೆ. ಮೊದಲಿಗೆ ನೆತನ್ಯಾಹು ಕಡೆಯಿಂದ ಬಂದ ಫೋನ್ ಕಾಲ್ ಬಗ್ಗೆ ನೋಡೋದಾದ್ರೆ, ನೆತನ್ಯಾಹು ಫೋನ್ ಮಾಡಿ ಟ್ರಂಪ್ಗೆ ಯಥಾ ಪ್ರಕಾರ ಅದೇ ತಲೆ ತಿನ್ನೋದು, ಅದೇ ತಲೆ ಕೊರಿಯೋದು. ಇಲ್ಲಿಯವರೆಗೆ 40 ವರ್ಷಗಳಿಂದ ಇಸ್ರೇಲ್ ಪ್ರಯತ್ನ ಮಾಡ್ತಿತ್ತು ಇರಾನ್ ಮೇಲೆ ಅಮೆರಿಕ ಕೈಲಿ ದಾಳಿ ಮಾಡಿಸ್ಬೇಕು ಅಂತ. ಯಾವ ಅಮೆರಿಕ ಅಧ್ಯಕ್ಷನೂ ಇಸ್ರೇಲ್ನ ಸುಳ್ಳುಗಳಿಗೆ, ಕಟ್ಟುಕತೆಗಳಿಗೆ ಬೆಲೆ ಕೊಟ್ಟಿರ್ಲಿಲ್ಲ, ಇರಾನ್ ಮೇಲೆ ದಾಳಿ ಮಾಡಿರ್ಲಿಲ್ಲ. ಬಟ್ ಮೂರ್ಖ ಡೊನಾಲ್ಡ್ ಟ್ರಂಪ್ ಮಾತ್ರ, ಇದು ಮೂರ್ಖ ಅಂತ ಕರಿತಿರೋದು ನಾನು ಮಾತ್ರ ಅಲ್ಲ, ನಾನು ಕರಿತೀನಿ, ಬಟ್ ಅಮೆರಿಕದ ಜನನೇ ಕರೀತಿದ್ದಾರೆ. ಇಸ್ರೇಲ್ ಹೇಳಿದ್ದನ್ನು ನಂಬಿ ಇರಾನ್ ಮೇಲೆ ದಾಳಿ ಮಾಡಿರುವ ಅತ್ಯಂತ ಮೂರ್ಖ ರಾಷ್ಟ್ರಪತಿ ಅಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಅಂತ ಅಲ್ಲಿನ ಜನತೆ, ಅಲ್ಲಿನ ಮೀಡಿಯಾ ಹೇಳ್ತಾ ಇದೆ. ಸೊ ಮಾಡಿದಂತೆ ಅದೇ ರೀತಿ ಈಗಲೂ ಸಹ ಶಾಂತಿ ಮಾತುಕತೆಗಳ ನಡುವೆ ಸಹ ನೆತನ್ಯಾಹುಗೆ ಭಯ ಬಂತು. ಇರಾನ್ ಮತ್ತು ಅಮೆರಿಕ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ತನ್ನ ತೆವಲುಗಳೆಲ್ಲ ನಿಂತು ಹೋಗ್ತವೆ. ಏನದು ಗ್ರೇಟರ್ ಇಸ್ರೇಲ್ ಅಂತ ಕನಸನ್ನ ಕಟ್ಕೊಂಡಿದೆ. ಲೆಬನಾನ್ನ ಅರ್ಧ ಭಾಗವನ್ನು ಕಬಳಿಸ್ಬೇಕು, ಸದರ್ನ್ ಲೆಬನಾನ್ ಅನ್ನ, ಸಿರಿಯಾದ ಕೆಲವು ಭಾಗಗಳನ್ನು ಕಬಳಿಸ್ಕೊಂಡು ಇನ್ನೂ ವಿಶಾಲವಾದ ರಾಷ್ಟ್ರವನ್ನ ಮಾಡ್ಕೊಳ್ಬೇಕು. ಪ್ಯಾಲೆಸ್ತೀನಿಯನ್ನ ನುಂಗಿ ಅದನ್ನ ಒಂದು ರೀತಿಯಾಗಿ ಕ್ರೌರ್ಯಕ್ಕೆ ಒಡ್ಡಿ ಅವರನ್ನ ಕೊಲ್ತಾ ಇರೋ ಸಾಲದು ಇಸ್ರೇಲ್ಗೆ, ಇನ್ನು ಬೇರೆ ಎಲ್ಲವೂ ಬೇಕಂತೆ ಅದಕ್ಕೆ. ಸೊ ನೆತನ್ಯಾಹು ಕಡೆಯಿಂದ ಫೋನ್ ಹೋಯ್ತು. ಫೋನ್ ಹೋಗಿ ಟ್ರಂಪ್ಗೆ ಹೇಳಿದ್ದಿಷ್ಟೇನೆ, ಅವರು ಪರಮಾಣು ಬಾಂಬು ತಯಾರಿಯ ಹತ್ತಿರದಲ್ಲಿದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ವನಾಶ ಆಗೋಗ್ತೀವಿ, ಬಿಡಬಾರ್ದು, ಯುದ್ಧದಲ್ಲಿ ಅವ್ರನ್ನ ಮುಗಿಸ್ಬೇಕು, ಅವರ ಪರಮಾಣು ಕಾರ್ಯಕ್ರಮನ ಕಂಪ್ಲೀಟ್ ನಾಶ ಮಾಡಬೇಕು. ಅದು ಒಂದಾದ್ರೆ, ಇನ್ನೊಂದು ಹೇಳಿದಂತಹದ್ದು, ಇರಾನ್ ಏನಾದ್ರು ನೀವೀಗ ಬಿಟ್ರೆ ಅದು ಇನ್ನೊಂದಷ್ಟು ಮಿಸೈಲ್ಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಸಮಯಾವಕಾಶ ಪಡ್ಕೊಳ್ಳುತ್ತೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುತ್ತೆ. ಯೋಚನೆ ಮಾಡಿ, ನಿಮ್ಮ ಸೇನಾ ನೆಲೆಗಳೇನಿದಾವೆ ಅರಬ್ ರಾಷ್ಟ್ರಗಳಲ್ಲಿ ಸಂಪೂರ್ಣ ನಾಶ ಮಾಡ್ಬಿಡ್ತಾರೆ ಇರಾನ್ ಅವರು. ಡೋಂಟ್ ಅಲೋ ದಿಸ್ ಟು ಹ್ಯಾಪನ್, ಇಮಿಡಿಯೇಟ್ ಅಟ್ಯಾಕ್, ಮತ್ತೆ ವಾಪಸ್ ಬರೋ ಹಾಗೆ ನೋಡ್ಕೊಳ್ಳಿ ಅಂತ ಟ್ರಂಪ್ಗೆ ತಲೆ ತಿದ್ದಿದ್ದಾಯ್ತು ನೆತನ್ಯಾಹು ಕಡೆಯಿಂದ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಅಷ್ಟು ಮಾತ್ರ ಆಗಿದ್ರೆ ಟ್ರಂಪ್ ಬಗ್ತಿರ್ಲಿಲ್ವೇನೆ, ಯಾಕಂದ್ರೆ ಇರಾನ್ ಕೊಟ್ಟಿರೋ ಪೆಟ್ಟು ಆ ಮಟ್ಟಕ್ಕಿದೆ ಟ್ರಂಪ್ಗೆ. ಟ್ರಂಪ್ ದುಂಬಾಲು ಬಿದ್ದು ಪಾಕಿಸ್ತಾನದಿಂದ ಬಿಕಾರಿ ದೇಶಕ್ಕೆ ದುಂಬಾಲು ಬಿದ್ದು ಶಾಂತಿ ಒಪ್ಪಂದ ಅಥವಾ ಸೀಸ್ ಫೈರ್ ಮಾಡಿಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆದ ನಂತರವೂ ಸಹ ಅಷ್ಟು ಈಸಿಯಾಗಿ ನೆತನ್ಯಾಹು ಮಾತಿಗೆ ಟ್ರಂಪ್ ಬಗ್ತಿರ್ಲಿಲ್ಲ. ಅದಕ್ಕೆ ನೆತನ್ಯಾಹು ಆಲ್ರೆಡಿ ಪ್ಲಾನ್ ಮಾಡಿಟ್ಟಿದ್ದ. ಅಮೆರಿಕದಲ್ಲಿರುವಂತಹ ದೊಡ್ಡ ದೊಡ್ಡ ಉದ್ಯೋಗಪತಿಗಳು, ಇಸ್ರೇಲ್ ಬೆಂಬಲಿಸುವ ಉದ್ಯೋಗಪತಿಗಳು ಅಥವಾ ಯಹೂದಿ ಉದ್ಯೋಗಪತಿಗಳು, ಪ್ಲಸ್ ಯಹೂದಿ ಹಿನ್ನೆಲೆಯ ಸಂಸದರು, ಅಮೆರಿಕದ ಸಂಸದರು, ಪ್ಲಸ್ ಇಸ್ರೇಲ್ನ ಹಣದಿಂದ ಚುನಾವಣೆಗಳು ಗೆದ್ದಿರುವಂತಹ ಅಮೆರಿಕದ ಸಂಸದರು, ಇಷ್ಟೂ ಜನರನ್ನ ಒಟ್ಟಿಗೆ ಚೂಬಿಟ್ರು. ಎಲ್ಲರೂ ಟ್ರಂಪ್ಗೆ ಪ್ರೆಷರ್ ಹಾಕಿ, ಆ ಪ್ರೆಷರ್ ಮೇಲೆ ಟ್ರಂಪ್ ಜೆಡಿವೆನ್ಸ್ಗೆ ಕಾಲ್ ಮಾಡಿ, ಆ ಶಾಂತಿ ಮಾತುಕತೆಗಳ ನಡುವೆನೆ ಫೋನ್ ಕಾಲ್ ರಿಸೀವ್ ಮಾಡೋ ಹಾಗೆ ಮಾಡಿ
ಅದು ಮುರಿದು ಹೋಗೋದಕ್ಕೆ ಏನು ಪ್ರಶ್ನೆಗಳನ್ನು ಹಾಕ್ಬೋದು ಅಥವಾ ಯಾವ ಷರತ್ತುಗಳನ್ನು ಹಾಕ್ಬೋದು ಅದನ್ನ ಹಾಕೋ ರೀತಿಯಲ್ಲಿ ನೋಡ್ಕೊಂಡ್ರು. ಸೊ ಹೀಗೆ ನೆತನ್ಯಾಹು ಅನ್ನುವಂತಹ ಕ್ರೂರಿ ಈ ಶಾಂತಿ ಮಾತುಕತೆಗಳನ್ನ ಆಲ್ಮೋಸ್ಟ್ ನುಂಗಿ ನೀರು ಕೊಡ್ತಿದ್ದಾನೆ. ಹಾಗಾದ್ರೆ ಮುಂದೇನು ಅಂದ್ರೆ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ, ಹೊಸ ಎಚ್ಚರಿಕೆ ಟ್ರಂಪ್ ಕಡೆಯಿಂದ. ಹೊರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ ಬ್ಲಾಕ್ ಮಾಡೋದಲ್ಲ, ನಾವೇ ಬ್ಲಾಕ್ ಮಾಡ್ತೀವಿ. ಇರಾನು ಸಹ ಯಾವ ಹಡಗನ್ನು ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇರಾನು ಸಹ ಯಾವ ಹಡಗನ್ನು ಅಲ್ಲಿಂದ ಕಳ್ಸಕ್ಕಾಗಲ್ಲ. ನಾವು ಆ ರೀತಿ ಬ್ಲಾಕೇಡ್ ಮಾಡ್ತೀವಿ, ಹೊರ್ಮುಜ್ ಸ್ಟ್ರೈಟ್ ನ ನಾವು ಬ್ಲಾಕೇಡ್ ಮಾಡ್ತೀವಿ ಅಂತ ಅಮೆರಿಕ ಈಗ ತನ್ನ ನೌಕಾ ಸೇನೆಯನ್ನ ಕಳಿಸ್ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ ಹೇಳಿದೆ, ಬರ್ಲಿ ನಿಮ್ಮ ನೌಕಾ ಹಡಗುಗಳು ಬಂದ್ರೆ ಉಡಾಯಿಸಿ ಬಿಸಾಕ್ತೀವಿ ನಾವು ಅಂತ ಆಲ್ರೆಡಿ ಒಂದು ವಿಡಿಯೋವನ್ನ ಬಿಟ್ಟಿದೆ ಇರಾನ್. ಅಮೆರಿಕದ ನೌಕಾ ದೋಣಿ ನೌಕಾ ದಳದ ಒಂದು ಹಡಗು ಬರಬೇಕಾದ್ರೆ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಲೌಡ್ ಸ್ಪೀಕರ್ ಅಲ್ಲಿ ಇರಾನ್. 30 ನಿಮಿಷ ಟೈಮ್ ಕೊಡ್ತೀವಿ, ನಮ್ಮ ಜಲಗಡಿಯಿಂದ ದೂರ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಉಡಾಯಿಸ್ಬಿಡ್ತೀವಿ ಅಂತ. ಆ ನಂತರ ಒಂಚೂರು ಹಿಂದಕ್ಕೆ ಹೋಯ್ತದು. ಸೊ ಈ ರೀತಿಯಾಗಿ ಅಮೆರಿಕ ಬೇರೆ ರೀತಿ ಟ್ಯಾಕ್ಟಿಕ್ ಉಪಯೋಗಿಸ್ತಾ ಇದೆ. ಯಾಕೆಂದ್ರೆ ಅಮೆರಿಕಾಗೆ ಮತ್ತೆ ಇರಾನ್ ಮೇಲೆ ಯುದ್ಧ ಮಾಡುವಂತಹ ಧೈರ್ಯ ಇಲ್ಲವೇ ಇಲ್ಲ. ಅನಿವಾರ್ಯ ಆದ್ರೆ ಯುದ್ಧ ಮಾಡುತ್ತೆ, ಬಟ್ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರಂಪ್ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಈ ನೆತನ್ಯಾಹು ಲಾಬಿ ಇದೆಯಲ್ಲ, ಯಹೂದಿ ಲಾಬಿ ಅಮೆರಿಕಾದಲ್ಲಿ, ಅದು ಬಿಡ್ತಾ ಇಲ್ಲ ಟ್ರಂಪ್ನ ಯುದ್ಧದಿಂದ ಹಿಂದಕ್ಕೆ ಹೋಗೋದಕ್ಕೆ. ಅದಾ ಕಡೆ ಆದ್ರೆ ಈ ಕಡೆ ತುರ್ಕಿ ಕಡೆಯಿಂದ ಒಂದು ವಾರ್ನಿಂಗ್ ಇಸ್ರೇಲ್ಗೆ ಬಂದಿದೆ. ತುರ್ಕಿ ಅಧ್ಯಕ್ಷ ಎರ್ದೋಗಾನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೊಂದು ರಕ್ತ ಸಿಕ್ತ ಹತ್ಯಾಕಾಂಡ ನಡೆಸ್ತಾ ಇದೆ ಇಸ್ರೇಲ್ ಲೆಬನಾನ್ ನಲ್ಲಿ. ಈ ಶಾಂತಿ ಮಾತುಕತೆಗಳೇನಾದ್ರೂ ಮುರಿದು ಬಿದ್ದರೆ, ಮತ್ತೆ ಯುದ್ಧ ಆರಂಭ ಆದರೆ, ನಾವು ಇಸ್ರೇಲ್ ಮೇಲೆ ದಾಳಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನ ತುರ್ಕಿ ಕೊಟ್ಟಿದೆ. ಸೊ ಆ ಮೂಲಕ ತುರ್ಕಿ ನಾನು ಯುದ್ಧಕ್ಕೆ ಎಂಟ್ರಿ ಆಗ್ತೀನಿ ಅಂತ ಹೇಳಿದೆ. ತುರ್ಕಿ ಏನಾದರೂ ಯುದ್ಧಕ್ಕೆ ಎಂಟ್ರಿ ಆದರೆ ಅದು ನ್ಯಾಟೋ ದೇಶಗಳ ಭಾಗವಾಗಿರೋದ್ರಿಂದ ನ್ಯಾಟೋ ಪಡೆಗಳು ಸಹ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಇಲ್ಲಿ ಸಂಘರ್ಷ ಏನಾಗುತ್ತೆ, ಅಮೆರಿಕ ಸಹ ನೇಟೋದ ಭಾಗ, ತುರ್ಕಿ ಸಹ ನೇಟೋದ ಭಾಗ. ಇಸ್ರೇಲ್ ಮೇಲೆ ತುರ್ಕಿ ದಾಳಿ ಮಾಡಿದ್ರೆ ಅಮೆರಿಕ ತುರ್ಕಿ ಕಡೆ ದಾಳಿ ಮಾಡಬೇಕಾಗತ್ತೆ. ನ್ಯಾಟೋ ದೇಶಗಳ ನಡುವೆ ಯುದ್ಧ ಶುರುವಾದರೆ ಒಂದು ಅಮೆರಿಕನ ನ್ಯಾಟೋ ದೇಶಗಳು ಪಕ್ಕಕ್ಕೆ ಸರಿಸಿ, ನೀವು ನಮ್ಮ ಲಿಸ್ಟ್ ಅಲ್ಲಿ ಬೇಡ, ನಮ್ಮ ಜೊತೆ ಬೇಡ, ಎದ್ದೋಗ್ರಿ ಅನ್ಬೋದು. ಅಥವಾ ಅಮೆರಿಕನೇ ನಾನು ನೇಟೋ ಜೊತೆ ಇರಲ್ಲ, ಟ್ರಂಪ್ಗೆ ಆಲ್ರೆಡಿ ಇಷ್ಟ ಇಲ್ಲ ನೇಟೋ ಜೊತೆ ಇರೋದು, ಎದ್ದು ಬರಬಹುದು. ಆ ಸನ್ನಿವೇಶದಲ್ಲಿ ನೇಟೋ ಪಡೆಗಳು ಪ್ಲಸ್ ಅಮೆರಿಕ ನಡುವೆ ಯುದ್ಧ ಏನಾದರೂ ನಡೆದ್ರೆ ಅದು ಖಂಡಿತ ಇಡೀ ವಿಶ್ವಕ್ಕೆ ವ್ಯಾಪಿಸುತ್ತೆ. ರಷ್ಯಾ, ಚೈನಾ ಎಲ್ಲ ಎಂಟ್ರಿ ಕೊಡ್ತಾರೆ. ಆಗ 3ನೇ ಮಹಾಯುದ್ಧ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ತುರ್ಕಿ ಹೇಳಿರೋದು ಗಂಭೀರವಾಗಿದ್ರೆ, ಎರ್ದೋಗಾನ್ ಇತ್ತೀಚಿನ ವರ್ಷಗಳಲ್ಲಿ ಕೊಡ್ತಿರುವ ಹೇಳಿಕೆಗಳು, ಆತನ ನಡವಳಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆದರೆ ಅದು ಬದಲಾಗಿ ನಿಜವಾಗ್ಲೂ ಗಂಭೀರವಾಗಿ ಇಸ್ರೇಲ್ ಮೇಲೆ ಏನಾದರೂ ತುರ್ಕಿ ಅಟ್ಯಾಕ್ ಮಾಡಿದ್ರೆ ವಿಶ್ವ ಯುದ್ಧದ ಕಡೆಗೆ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ಇದಿಷ್ಟು ಈಗ ಮಾತುಕತೆ ಮುರಿದಿರುವ ಒಂದು ಸನ್ನಿವೇಶದಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ. ಮುಂದೆ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅವುಗಳ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳನ್ನು ನಾವು ಒಂದಷ್ಟು ವಿಶ್ಲೇಷಣೆ ಮಾಡಬಹುದು. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.